ನಮಸ್ಕಾರ ವೀಕ್ಷಕರ, ನಾನು ನಾಗರಾಜ್ ಚಂದ್ರ. ನೀವು ನೋಡ್ತಾ ಇದ್ದೀರಿ ವಾರ್ತಾ ಭಾರತಿ ಡಿಜಿಟಲ್. ನೆನ್ನೆಯಷ್ಟೇ ಕೇಂದ್ರ ಸರ್ಕಾರ ಕಮರ್ಷಿಯಲ್ ಸಿಲಿಂಡರ್ಗಳ ಮೇಲೆ 993 ರೂಪಾಯಿಗಳನ್ನು ಹೆಚ್ಚಳ ಮಾಡಿದೆ. ಇದು ಎಲ್ಲೋ ಒಂದು ಕಡೆ ಹೋಟೆಲ್ ಉದ್ಯಮ ಬಿದ್ದೋಗುತ್ತಾ, ಹೋಟೆಲ್ ಉದ್ಯಮದಲ್ಲಿ ಸಾಕಷ್ಟು ಬದಲಾವಣೆಗಳಾಗುತ್ತೆ ಅನ್ನೋದು ದೊಡ್ಡ ಮಟ್ಟದ ಚರ್ಚೆಗೆ ಕಾರಣ ಆಗ್ತಾ ಇದೆ. ಯಾಕಂತಂದರೆ ಕಳೆದ 2 ತಿಂಗಳಲ್ಲಿ ಈ ಒಂದು ಕಮರ್ಷಿಯಲ್ ಸಿಲಿಂಡರ್ ಮೇಲೆ ಹೆಚ್ಚಾಗಿರ್ತಕ್ಕಂಥ ಬೆಲೆ 1300 ರೂಪಾಯಿಗೂ ಅಧಿಕ. ಆದರೆ ಈ ನಡುವೆ ಬೆಂಗಳೂರಿನ ಒಂದು ಹೋಟೆಲ್ ಬಳಿ ನಾವಿದ್ದೀವಿ ಇವತ್ತು, ಹಳ್ಳಿ ಮನೆ ಅಂತಂತೇಳಿ. ಅಲ್ಲಿ ಜನ ತುಂಬಿ ತುಳುಕ್ತಾ ಇರ್ತಕ್ಕಂಥದ್ದು. ಹಾಗಾದರೆ ಯಾಕೆ ಇಲ್ಲಿ ಜನ ಇಷ್ಟೊಂದು ರಶ್ ಆಗಿದ್ದಾರೆ, ಇಷ್ಟೊಂದು ಸಿಲಿಂಡರ್ ಕೊರತೆಗಳಿದ್ದು, ಸಿಲಿಂಡರ್ ರೇಟ್ ಜಾಸ್ತಿ ಆಗಿ ಆದರೂ ಈ ಹೋಟೆಲ್ನಲ್ಲಿ ಯಾಕೆ ಇಷ್ಟೊಂದು ಜನ ಇದ್ದಾರೆ? ಈ ಹೋಟೆಲ್ಗೆ ಏನಂತ ವಿಶೇಷ ಬೇಡಿಕೆ ಅಂತಂದರೆ, ನೀವು ಇಲ್ಲಿ ನೋಡ್ಬೋದು ಮ್ಯಾಂಗೋ ಮೇಳ ಅಂತಂತೇಳಿ, ಏನು ಮಾವಿನ ಹಣ್ಣಿನ ಸೀಸನ್ ಶುರುವಾಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಮ್ಯಾಂಗೋ ಮೇಳ ಅಂತೇಳಿ ನಡೆಸಲಾಗುತ್ತೆ. ಸುಮಾರು 20ಕ್ಕೂ ಹೆಚ್ಚು ಐಟಮ್ಗಳನ್ನು ಕೇವಲ ಮಾವಿನ ಹಣ್ಣಿನ ಬೇಸಿಟ್ಕೊಂಡೇ ಮಾಡುವಂಥದ್ದು. ಹೀಗಾಗಿ ಇಲ್ಲಿಗೆ ಸಾಕಷ್ಟು ಜನ ಬಂದು ಆ ಒಂದು ಇದರಲ್ಲಿ ಭಾಗಿಯಾಗುವಂಥದ್ದು. ಇನ್ನು ಒಳಗಡೆ ಹೋಗಿ ತೋರಿಸ್ತೀನಿ ನಾನು ಏನೆಲ್ಲ ಐಟಮ್ಗಳು ಸಿಗ್ತವೆ ಮತ್ತು ಯಾಕೆ ಯಾವ ರೀತಿ ಜನ ಇಲ್ಲಿಗೆ ಬರ್ತಾರೆ ಅಂತಂತೇಳಿ ನೋಡೋಣ ಬನ್ನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಕ್ಯೂ ಅಲ್ಲಿ ನಿಂತಿದ್ದಾರೆ. ಜೊತೆಗೆ ಜನ ಒಟ್ಟಾಗಿ ಬಂದು ಊಟವನ್ನು ಯಾವ ರೀತಿ ಒಂದು ಮದುವೆ ಚೌಟ್ರಿಯಲ್ಲಿ ನಡೆದಂತೆ ಊಟ ನಡೀತಾ ಇರ್ತಕ್ಕಂಥದ್ದು, ಅಷ್ಟು ಅದ್ಭುತವಾಗಿ ನಡೀತಾ ಇರ್ತಕ್ಕಂಥದ್ದು ನೀವು ಗಮನಿಸ್ಬೋದು. ಇಲ್ಲಿ ಮೆನು ಯಾವ್ಯಾವ ಐಟಮ್ಗಳಿದ್ದಾವೆ ಅಂತಂತೇಳಿ ಇಲ್ಲಿ ಹಾಕಿದ್ದಾರೆ. ಈ ಒಂದು ಮೇಳದಲ್ಲಿ ಮಾವಿನ ಹಣ್ಣಿನ ಜ್ಯೂಸ್ ಇರ್ಬೋದು, ಮಾವಿನ ರಸಮಲೈ ಇರ್ಬೋದು, ಮಾವಿನ ಉಪ್ಪಿನಕಾಯಿ, ಹಸಿ ಮಾವಿನಕಾಯಿ, ಕೋಸಂಬರಿ, ಮಿಶ್ರಿತ ತರಕಾರಿ ಪಲ್ಯ, ಈಗ ಒಂದು ಸುಮಾರು 20ಕ್ಕೂ ಹೆಚ್ಚು ಐಟಮ್ಸನ್ನು 450 ರೂಪಾಯಿ ವೆಚ್ಚದಲ್ಲಿ ಕೊಡ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಇಷ್ಟೊಂದು ರಶ್ಶು ಬರೀ ಒಂದು ಮಾವಿನ ಸೀಸನ್ನಲ್ಲಿ ಮಾವಿನ ಹಣ್ಣನ್ನು ಕೇಂದ್ರೀಕೃತವಾಗಿ ಇಟ್ಕೊಂಡು ಇದು ಮಾಡ್ತಾ ಇರ್ತಕ್ಕಂಥದ್ದು. ಸರ್, ಹೇಗಿದೆ ಮೆನು? ಚೆನ್ನಾಗಿದೆ ಸರ್ ಊಟ. ಅಸಲಿ ಮಾವಿನ ಹಣ್ಣು ಸಿಗುತ್ತೆ? ಹೌದು ಹೌದು ಸರ್. ಎಲ್ಲ 450 ವರ್ತ್ ಅಕಾರ್ಡಿಂಗ್ ಟು ಮೀ. ಹಾಂ ಹೌದು ಹೌದು ವರ್ತ್ ಸರ್. ಚೆನ್ನಾಗಿದೆ ಸರ್, ಸೂಪರ್ ಆಗಿದೆ ಎಲ್ಲ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಏನೇನು ಐಟಮ್? ಹೋಳಿಗೆ ಇದೆ ಮತ್ತು ಮ್ಯಾಂಗೋ ಚಿತ್ರಾನ್ನ ಎಲ್ಲ ಇದೆ. ಹೇಗಿದೆ? ಎಕ್ಸಲೆಂಟ್, ತುಂಬ ಚೆನ್ನಾಗಿದೆ. ಓ ಡೆಫಿನೆಟ್ಲಿ ವರ್ತ್. ತುಂಬ ವೆರೈಟೀಸ್ ಇದೆ, ತುಂಬ ಚೆನ್ನಾಗಿದೆ. ರಿಯಲಿ ವರ್ತ್ ದ ಟೇಸ್ಟ್. ಇದು ಒಂದು ತಿಂಗಳಿಂದ ಒಂದು ತಿಂಗಳವರೆಗೂ ನಡೆಯುತ್ತೆ. ಯಾವಾಗೂ ಬರ್ತೀರಾ ಅಥವಾ ವೀಕೆಂಡಲ್ಲಿ ಮಾತ್ರ? ನಾನು ಇವತ್ತೇ ಫಸ್ಟ್ ಟೈಮ್ ಬಂದಿರೋದು ಓವರಾಲು. ಸೊ ಟ್ರೈ ಮಾಡೋಣ ಅಂತ ಬಂದೆ. ಇಟ್ ವಾಸ್ ವರ್ತ್ ಟ್ರಾವೆಲಿಂಗ್. ಬಂದು ತಿನ್ನೋಕ್ಕೆ ಚೆನ್ನಾಗಿದೆ, ಟೇಸ್ಟ್ ಎಲ್ಲ. ಥ್ಯಾಂಕ್ ಯು. ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಏನು ಇಲ್ಲಿಗೆ ಬಂದು ಊಟ ಮಾಡ್ತಾರೋ ಪ್ರತಿಯೊಬ್ಬರು ಈ ಒಂದು ಮಾವಿನ ಮೇಳದಲ್ಲಿ ಒಂದು ಈ ಕಡೆ ಜನಗಳನ್ನು ನೋಡ್ಬೋದು ನೀವು, ಎಷ್ಟೊಂದು ರಶ್ ಇದ್ದಾರೆ ಅಂತಂತೇಳಿ ಇನ್ನೂ ಕಾಯ್ತಾ ಇದ್ದಾರೆ ಊಟಕ್ಕೆ. ಇವತ್ತು ವೀಕೆಂಡ್ ಆಗಿರೋದ್ರಿಂದ ತುಂಬ ಜನ ಬಂದು ಕಾಯ್ತಾ ಇರ್ತಕ್ಕಂಥದ್ದು. ಇಲ್ಲಿ ಹೋಟೆಲ್ನ ಮ್ಯಾನೇಜರ್ ಇದ್ದಾರೆ, ಅವರನ್ನು ಮಾತಾಡ್ಸೋಣ. ಸರ್, ಏನು ವಿಶೇಷ ಹೋಟ್ಲ್ಗಳಲ್ಲಿ ಒಂದು ಕಡೆ ಸಿಲಿಂಡರ್ ರೇಟ್ ಜಾಸ್ತಿ ಆಗ್ತಾ ಇದೆ, ನಿಮ್ಮ ಹೋಟ್ಲ್ ನೋಡಿದ್ರೆ ತಿಂದಿದೆ ಸರ್? ಆಗಿದೆ. ಹಂಗಂದ್ರೆ ನಾವು ನಮ್ಮ ಕಷ್ಟ 3 ವರ್ಷದಿಂದ ಮೂರು ವರ್ಷದಿಂದ ಮಾಡ್ಕೊ ಬರ್ತಾಯಿದ್ದೀವಿ. ಅದನ್ನೇ ನಾವು ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಮಧ್ಯಾಹ್ನ ನಮ್ಮದು ಹಬ್ಬದ ಊಟ ಮತ್ತು ಮ್ಯಾಂಗೋ ಸ್ಪೆಷಲ್ಲಿ ಹೆಸರು ತುಂಬ ಚೆನ್ನಾಗಿದೆ. ಅದಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ ಕಂಟಿನ್ಯೂ. ಏನೇನು ಐಟಮ್ ಇರುತ್ತೆ ಸರ್? ಸರ್ ಆಲ್ಮೋಸ್ಟ್ ಅಲ್ಲಿ ನ್ಯಾಚುರಲ್ ಮ್ಯಾಂಗೋನ 18ರಿಂದ 20 ಐಟಮ್ ಇರುತ್ತೆ. ಎಲ್ಲ ಅನ್ಲಿಮಿಟೆಡ್. ಹೌದು. ಏನು ಕಾಸ್ಟ್ ಮಾಡ್ತೀವಿ? ಸೊ ಫರ್ ಪರ್ಸನ್ 450 ಬೀಳುತ್ತೆ. ಯಾವ ಐಟಮ್ ತುಂಬ ಡಿಮ್ಯಾಂಡ್ ಅಂತ? ಮ್ಯಾಂಗೋ, ಕಡುಬು, ಹೋಳಿಗೆ, ಹಾಲ್ಬಾಯ್, ಚಿತ್ರಾನ್ನ ಎಲ್ಲ ಡಿಮ್ಯಾಂಡೆ ಸರ್. ಈ ಐಟಮ್ ಅಂತ ಯಾವುದು, ಎಲ್ಲ ಐಟಮು ಡಿಮ್ಯಾಂಡೇ ಇದೆ. ಅದರಲ್ಲೊಂದು ಸ್ವೀಟ್ ಒಂದು ಸ್ವಲ್ಪ ಹೈಲೈಟ್ ಸರ್. ರಸಮಲೈ, ಹಾಲ್ಬಾಯ್, ಹೋಳಿಗೆ, ಆ ಐಟಮ್ ಎಲ್ಲ ಡಿಮ್ಯಾಂಡ್ ಇದೆ. ಸಪ್ರೇಟ್ ಪಾರ್ಸೆಲ್ ತೊಗೊಂಡೋಗ್ತಾರೆ? ಅಲ್ಲಿ ಪಾರ್ಸೆಲ್ ಇದೆ? ಇಂಡಿವಿಜುವಲ್ ಇದೆ ಸರ್. ರಸಮಲೈ ಸಿಗುತ್ತೆ ಇಂಡಿವಿಜುವಲಾಗಿ. ಹೋಳಿಗೆ ಆ ಐಟಮ್ ಎಲ್ಲ, ಕೆಲವು ಐಟಮ್ ಎಲ್ಲ ಇಂಡಿವಿಜುವಲ್ ಕೊಡ್ತೀವಿ. ಊಟ ಕೊಡಲ್ಲ? ಊಟ ಪಾರ್ಸೆಲ್ ಇಲ್ಲ ಸರ್. ಇಲ್ಲ ಇಲ್ಲ. ಥ್ಯಾಂಕ್ ಯು. ಕೇಳಿದ್ರಲ್ಲ, ಇದು ಮ್ಯಾನೇಜರ್ ಮಾತು. ಏನು ಇಲ್ಲಿ ಪ್ರತಿ ವರ್ಷ ನಾವು ಒಂದು ಮಾವಿನ ಮೇಳ ಅಂತೇಳಿ ಮಾಡ್ತೀವಿ. ಇದಕ್ಕೆ ಒಂದು ಅದ್ಭುತವಾದ ರೆಸ್ಪಾನ್ಸ್ ಬರುತ್ತೆ. ಯಾಕಂತಂದರೆ ನಾವು ನ್ಯಾಚುರಲ್ಲಾಗಿ ಎಲ್ಲ ಐಟಮ್ಗಳನ್ನು ತಯಾರು ಮಾಡೋದ್ರಿಂದ ಈ ರೀತಿಯಾಗಿ ಬರ್ತಾರೆ. ವೀಕೆಂಡಲ್ಲಂತೂ ಸಾಕಷ್ಟು ಜನ ಬಂದು ಈ ಒಂದು ನಮ್ಮ ಏನು ಇದು ಕೊಡ್ತಾ ಇದ್ದೀವಿ ಮಾವಿನ ಮೇಳ ಅಂತಂತೇಳಿ ಇದರಲ್ಲಿ ಭಾಗಿಯಾಗ್ತಾರೆ. ಒಬ್ಬರಿಗೆ
₹450 ಮಾಡಿರ್ತಕ್ಕಂಥದ್ದು. ಮಕ್ಕಳಿಗೆ ಕಡಿತ ಕೂಡ ಇರತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ BF ಚಂದ್ರ, ವಾರ್ತಾ ಭಾರತಿ, ಬೆಂಗಳೂರು. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.